ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಏನಿದು ಹಳೆ ಬೋಟ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು. ಯಾರು ನನ್ನ ಸಕಲೆಂಟ್ಸ್ ಅರೇಂಜ್ಮೆಂಟ್ ವಿಡಿಯೋನ ನೋಡಿಲ್ಲ ಅವರು ದಯವಿಟ್ಟು ಮೇಲೆ ತೋರಿಸೋ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ. ಆ ವಿಡಿಯೋದಲ್ಲಿ ನಾನು ಈ ಸಕಲೆಂಟ್ಸ್ ಕಟ್ಟಿಂಗ್ಸನ್ನು ಈ ಒಂದು ಬೋಟ್ ಶೇಪಲ್ಲಿರೋ ಪಾಟಿಗೆ ಅರೇಂಜ್ ಮಾಡಿದ್ದೆ. ಆ ಥರ ಕಟ್ಟಿಂಗ್ಸ್ ಈಗ ಹೇಗೆ ಬೆಳೆದಿದೆ ಅಂತ ತೋರಿಸ್ತೀನಿ. ನೀವೇ ನೋಡ್ತಾ ಇದ್ದೀರಾ, ಅದ್ರ ಸಕಲೆಂಟು ಬಿಸಿಲಿಗೆ ಎದುರುಗಡೆ ಬಿಸಿಲು ಬಿಟ್ಟು ಎಲೆಗಳೆಲ್ಲ ಕಲರ್ಫುಲ್ ಚೇಂಜಾಗಿ ಕಾಣಿಸ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಪಕ್ಕದಲ್ಲಿರೋಂಥ ಪ್ರಿಕಿ ಪಿಯರು ಕೂಡ ತುಂಬ ಗ್ರೀನಿಯಾಗಿ ಚೆನ್ನಾಗಿ ಬೆಳೀತಾ ಇದೆ. ಕ್ಯಾಕ್ಟಸ್ ಅಂತೂ ತುಂಬ ಮರಿಗಳನ್ನ ಬಿಟ್ಕೊಂಡು ಅದು ಕೂಡ ಫುಲ್ ಚೆನ್ನಾಗಿ ತುಂಬ ಬ್ಯೂಟಿಫುಲ್ಲಾಗಿ ಬರ್ತಾಯಿದೆ ಎಲ್ಲ ಪ್ಲ್ಯಾಂಟ್ಸೂ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಕ್ಕಲೆಂಟ್ಸ್ ಮತ್ತು ಕ್ಯಾಕ್ಟಸನ್ನು ಹೇಗೆ ಪ್ರೋಪಗೇಟ್ ಮಾಡಿ ನಾವು ಮಲ್ಟಿಪಲ್ಸ್ ಆಫ್ ಬೇಬೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಒಂದು ಸ್ಕಿನ್ ಮೇಲೇ ಬೇಬೀಸ್ ಬಂದರೆ ನಾವು ಅದನ್ನು ಸಪ್ರೇಟ್ ಮಾಡಿಕೊಂಡು ಬೇರೆ ಒಂದು ಪ್ಲ್ಯಾಂಟರಲ್ಲಿ ಹಾಕ್ಕೊಂಡು ಬೆಳೆಸ್ಕೋಬೋದು. ಆದರೆ ನಮ್ಮ ಸಕ್ಕಲೆಂಟ್ಸಲ್ಲಿ ಎಚೆವೇರಿಯಾ ಫ್ಯಾಮಿಲಿ ಆಗಲಿ ಮತ್ತು ಮ್ಯಾಕ್ಸಿಮಮ್ ಎಲ್ಲ ಸಕ್ಕಲೆಂಟ್ಸೂ ಸೈಡಿಂದ ಬೇಬಿ ಗ್ರೋತ್ ಆಗುತ್ತೆ. ಎಕ್ಸಾಂಪಲ್ ಈ ಪ್ಲ್ಯಾಂಟನ್ನೇ ತಗೊಳ್ಳಿ. ನಿಮಗೆ ಮೇಲೆ ಒಂದು ಮದರ್ ಪ್ಲ್ಯಾಂಟ್ ಇದೆ, ಬಟ್ ಅದರ ಸ್ಟೆಮ್ಮಿಂದ ನಿಮಗೆ ಲೀವ್ಸ್ ಮಧ್ಯದಲ್ಲಿ ಬೇಬೀಸು ಬರ್ತಾಯಿದೆ. ಈ ಥರ ಒಂದು ಪ್ಲ್ಯಾಂಟಲ್ಲಿ ನಾವು ಬೇಬೀಸ್ನ ಸಪ್ರೇಟಾಗಿ ಕಟ್ ಮಾಡಿ ನಾವು ಬೇರೆ ಒಂದು ಪಾಟಿಗೆ ಹಾಕೊಳ್ಳೋದ್ರಿಂದ ಅದೇ ನಮಗೆ ತುಂಬ ಚೆನ್ನಾಗಿ ಗ್ರೋತ್ ಆಗಿ ಅದರಿಂದನೇ ನಮಗೆ ಬೇಬೀಸ್ ಬರುತ್ತೆ. ಮತ್ತು ನಾವು ಮಲ್ಟಿಪಲ್ಸ್ ಆಫ್ ಪ್ಲ್ಯಾಂಟ್ಸನ್ನು ನಾವು ಮಾಡ್ಕೋಬಹುದು. ಇದು ನೋಡಿ, ನಾನು ಕಟ್ ಮಾಡಿ ಇದ್ರದ್ದು ಕೆಲವು ಬೇಬೀಸ್ನ ತೆಗೆದು ಇನ್ನೊಂದು ಸಪ್ರೇಟ್ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಈ ಎಚೆವೇರಿಯಾ ಆಗಲಿ ಮತ್ತು ಮ್ಯಾಕ್ಸಿಮಮ್ ಸಕ್ಕಲೆಂಟ್ಸ್ ಎಲ್ಲ ಹೀಗೇ. ಅದು ಬೇಬೀಸ್ ಇದೆ ಅಂತ ಹೇಳಿದ್ರೆ ನಾವು ಈ ಥರ ಕಟ್ ಮಾಡಿ ತೆಗೆದು ಸಪ್ರೇಟ್ ಪ್ಲ್ಯಾಂಟಲ್ಲಿ ಪಾಟರಲ್ಲಿ ಹಾಕ್ಕೊಂಡು ನಾವು ಬೆಳ್ಕೊತೀವಿ. ಇದು ನೋಡಿ, ಆ ಪ್ಲ್ಯಾಂಟ್ ಇದು ಒಂದು ಬೇಬಿ ಕಟ್ ಮಾಡಿದ್ನಲ್ಲ ಅದನ್ನು ನಾನು ಈ ಒಂದು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಮಲ್ಟಿಪಲ್ಸ್ ಆಫ್ ಬೇಬೀಸ್ ಮಾಡ್ಕೋಬೇಕು. ಪಕ್ಕದಲ್ಲಿರುವಂಥ ಒಂದು ಎಚೆವೇರಿಯಾ ಒಂದು ಸಕ್ಕಲೆಂಟಲ್ಲೂ ಸಹ ಮಲ್ಟಿಪಲ್ಸ್ ಬೇಬೀಸ್ ಇದೆ, ಅದನ್ನು ನೀವು ಸಪ್ರೇಟ್ ಮಾಡಿ ಹಾಕೋಬೋದು. ಆದರೆ ನೀವು ಮಲ್ಟಿಪಲ್ಸ್ ಬೇಬೀಸ್ ಬೇಕು ಅಥವಾ ಮಲ್ಟಿಪಲ್ ಪ್ಲ್ಯಾಂಟ್ಸ್ ಬೇಕು ಅಂತ ಹೇಳಿದ್ರೆ ಅದು ಮರಿನ ಬಿಡೋವರೆಗೂ ನಾವು ವೆಯ್ಟ್ ಮಾಡೋಕ್ಕೆ ಆಗೋದಿಲ್ಲ. ಆ ಥರ ಒಂದು ಟೈಮಲ್ಲಿ ನಾವು ಹೇಗೆ ಮಾಡೋದು? ಇದು ನೀವು ನೋಡ್ತಾ ಇದ್ದೀರಾ, ಮಮ್ಮೆಲೇರಿಯಾ ಎಲಾಂಗೇಟ್. ಅದ್ರ ಮೇಲ್ಗಡೆ ನಿಮಗೆ ವೈಟ್ ಕಲರ್ದು ಏನು ಕ್ಲಸ್ಟರ್ ಕಾಣಿಸ್ತಾ ಇದೆ, ಅದರಿಂದ ಅಲ್ಲಿ ಬೇಬೀಸ್ ಗ್ರೋತ್ ಆಗ್ತಾ ಇದೆ. ನೀವು ಅದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ ಮತ್ತು ಅದು ಏನು ರಿಕ್ವೈರ್ಮೆಂಟ್ಸನ್ನು ನೀವು ಪ್ರೊವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ಬೇಬೀಸ್ ತುಂಬ ಆರಾಮಾಗಿ ನಾವು ಅದು ಚೆನ್ನಾಗಿ ಬೇಬೀಸ್ ನಮಗೆ ಕೊಡುತ್ತೆ. ಆದರೆ ನೀವು ಎಲೆಗಳಿಂದ ಬೇಬೀಸ್ನ ಹೇಗೆ ಮಾಡೋದು ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಸೀಡಮ್ ಡಾಂಕಿ ಟೇಲ್ ಅಂತಲೂ ಕರೀತಾರೆ. ಅದೇ ಸೀಡಮ್ ಫ್ಯಾಮಿಲಿಗೆ ಸೇರಿರೋಂಥ ಒಂದು ಪ್ಲ್ಯಾಂಟ್. ಇದರಲ್ಲಿ ನೀವು ನೋಡ್ಬೋದು ಸ್ಟೆಮ್ ಅಲ್ಲಲ್ಲಿ ನಾನು ಪಿಂಚ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಅದನ್ನು ತೆಗೆದು ನಾನು ಸಪ್ರೇಟ್ ಪ್ಲ್ಯಾಂಟಲ್ಲಿ ಹಾಕ್ಕೊಂಡಿದ್ದೀನಿ. ಅದು ನಾನು ಪಿಂಚ್ ಮಾಡಿರೋ ಪ್ಲೇಸಿಂದನೇ ಇಲ್ಲಿ ನಮಗೆ ಗ್ರೋತ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಒಂದು ಸಕಲೆಂಟ್ಸಲ್ಲಿ ನಾವು ಲೀಫ್ ಪ್ರೊಪಗೇಷನನ್ನು ಮಾಡ್ಕೋಬೋದು. ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ಎಡ್ಜಸ್ಸಲ್ಲಿ ನಾನು ಕಟ್ ಮಾಡಿದ್ದೀನಿ, ಅಲ್ಲಿಗೆ ಹೊಸ ಬೇಬಿ ಗ್ರೋತ್ ಆಗ್ತಾ ಇದೆ. ಈ ಎಲೆಗಳನ್ನು ನಾವು ಉದುರಿಸ್ಕೊಂಡು ಎಲೆಗಳಿಂದ ನಾವು ಪ್ರೊಪಗೇಷನ್ನ ಮಾಡ್ಕೋಬೋದು. ಮೊದಲು ನಾನು ಎಕ್ಸ್ಪೆರಿಮೆಂಟಿಗೆ ಅಂತ ಹೇಳಿ ಒಂದು 10-15 ಲೀವ್ಸನ್ನು ನಾನು ಸಪ್ರೇಟ್ ಮಾಡಿ ತೆಗೆದು ಅದನ್ನು ಸನ್ಲೈಟಲ್ಲಿ ಇಟ್ಟು ನನ್ನ ಎಂಡಲ್ಲಿ ನಾನು ಪ್ರೊಪಗೇಷನ್ಗೆ ಅಂತ ಟ್ರೈ ಮಾಡಿದೆ. ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ಸಹ ನೀವುಗಳು ಸಹ ಮಲ್ಟಿಪಲ್ ಪ್ಲ್ಯಾಂಟ್ಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನೀವುಗಳು ಈ ಥರ ಒಂದು ಟ್ರೈ ಮಾಡಿ ನಿಮ್ಮ ಎಂಡಲ್ಲಿ ಪ್ರೊಪಗೇಷನ್ಗೆ ಅಂತ. ಏನೇ ಕಮೆಂಟ್ಸ್ ಇದೆ ಅಂತ ಹೇಳಿದ್ರು ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದೆ ಅಂತ ಹೇಳಿದ್ರು ನಾನು ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ನೋಡಿ, ಎಲೆಗಳು ತುಂಬ ಸಾಫ್ಟ್ ಇರೋದ್ರಿಂದ ನೀವು ಈಸಿಯಾಗಿ ತೆಕ್ಕೋಬಹುದು. ಮತ್ತು ಇದನ್ನು ಪ್ರೊಪಗೇಷನಿಗೆ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನೀವು ಎಲೆಗಳನ್ನು ಹೇಗೆ ಕೀಳ್ತೀರಾ ಆ ಪ್ಲ್ಯಾಂಟಿಂದ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಅದು ಸಾಫ್ಟ್ ಇದೆ ಅಂತ ಹೇಳುವಾಗ ನೀವು ಜಸ್ಟ್ ಹಿಂದೆ ಮುಂದೆ ಟ್ವಿಸ್ಟ್ ಮಾಡಿ ಈಸಿಯಾಗಿ ತೆಕ್ಕೋಬಹುದು. ನಾನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಈಸಿಯಾಗಿ ಪ್ಲಕ್ ಆಗ್ತಾ ಇದೆ. ಸಾಫ್ಟ್ ಇರೋದ್ರಿಂದ, ತುಂಬ ಡೆಲಿಕೇಟ್ ಇರೋದ್ರಿಂದ ಈಸಿಯಾಗಿ ಬರುತ್ತೆ. ಆಮೇಲೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾವು ಒಂದು ಪ್ರೊಪಗೇಷನಿಗೆ ಹಾಕ್ತಾ ಇದ್ದೀವಿ, ಆ ಪ್ಲ್ಯಾಂಟಿಂದ ನಾವು ಎಲೆಗಳನ್ನ ತೆಗಿತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಅದನ್ನು 2 ಡೇಸ್ ಮುಂಚೆನೇ ಅದಕ್ಕೆ ಕ್ಲಿಯರಾಗಿ ವಾಟರಿಂಗ್ ಮಾಡಿ ಅದು ಎಲೆಗಳದೆಲ್ಲ ತುಂಬ ಬಲ್ಜ್ ಆಗಿರೋ ಹಾಗೆ ನೋಡ್ಕೋಬೇಕು. ಒಣಗಿದೆ ಅಂತ ಹೇಳಿದ್ರೆ ಅದರಿಂದ ನಮಗೆ ಚಾನ್ಸಸ್ ಆಫ್ ಪ್ರೊಪಗೇಷನ್ನು ತುಂಬ ಕಮ್ಮಿ ಆಗಿಬಿಡುತ್ತೆ. ನಾನು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಎಲೆಗಳನ್ನ ಹೇಗೆ ತೊಗೋಬೇಕು ಅಂತ. ತುಂಬ ಹೆಲ್ತಿಯಾಗಿ ಮೆಚ್ಯೂರ್ ಆಗಿರುವಂತಹ ಪ್ಲ್ಯಾಂಟಲ್ಲಿ ಮೇಲ್ಗಡೆ ಗಿಡ ಬೆಳೆದಂಗೆ ಅಡಿನಲ್ಲಿ ಇರುವಂತಹ ಎಲೆಗಳು ತುಂಬ ಮೆಚ್ಯೂರ್ಡ್ ಆಗಿರುತ್ತೆ.
ಆ ಥರ ಎಲೆಗಳಿಗೆ ನಮಗೆ ಪ್ರೊಪೋಗೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಥರ ಎಲೆಗಳಿಗೆ ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಇಟ್ಕೋಬೇಕು. ಮತ್ತು ನಾ ಹೇಳ್ದಂಗೆ 2 ಡೇಸ್ ಮುಂಚೆ ನನಗೆ ನೀವು ಗಿಡಕ್ಕೆ ನೀರು ಹಾಕಿ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಟಿರಬೇಕು. ಅದು ನೀರೆಲ್ಲ ಅಬ್ಸರ್ವ್ ಮಾಡಿ ಎಲೆಗಳೆಲ್ಲ ತುಂಬ ಬಲ್ಜ್ ಆಗಿದೆ ಅಂತ ಹೇಳುವಾಗ, ವಾಟರ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳುವಾಗ ಅದು ನಮಗೆ ಪ್ರೊಪಗೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಥರ ಇರೋ ಕಂಡೀಷನಲ್ಲಿ ಇರುವಾಗ ನೋಡಿ, ತುಂಬ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೀವು ಜಸ್ಟ್ ಹಿಂದೆ ಮುಂದೆ ಟ್ವಿಸ್ಟ್ ಮಾಡಿ ಈಸಿಯಾಗಿ ಆ ಎಲೆಗಳನ್ನು ರಿಮೂವ್ ಮಾಡಬಹುದು. ಅದು ತುಂಬ ಕ್ಲೀನ್ ಕಟ್ ಬರಬೇಕು. ಅದಕ್ಕೆ ಒಂದು ಕ್ಯಾಲಸ್ ಅಂತ ಫಾರ್ಮ್ ಆಗುತ್ತೆ. ಆ ಕ್ಯಾಲಸ್ ಫಾರ್ಮ್ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಬೇಬೀಸ್ ಬರೋದಿಲ್ಲ. ಅದಕ್ಕೋಸ್ಕರ ಜಸ್ಟ್ ಹಿಂದೆ ಮುಂದೆ ಟ್ವಿಸ್ಟ್ ಮಾಡಿ ಕ್ಲೀನ್ ಕಟ್ ಮಾಡಿ ನಾವು ಎಲೆಗಳನ್ನು ಸೆಪ್ರೇಟ್ ಮಾಡ್ಕೋಬೇಕು. ಜಸ್ಟ್ ಟ್ವಿಸ್ಟ್ ಲೆಫ್ಟ್ ರೈಟ್. ಮತ್ತು ನೀವು ಅದನ್ನು ಸಪ್ರೇಟ್ ಮಾಡುವಾಗ ಅದು ಎಲೆಗಳು ಅರ್ಧಕ್ಕೆ ಮುರಿದೋಯ್ತು ಅಂತಾಗಲಿ ಅಥವಾ ಕಾಂಡದ ಮೇಲೆ ಒಂದು ಸ್ವಲ್ಪ ಉಳ್ಕೋತು ಅಂತಾಗಲಿ, ನಿಮಗೆ ಕ್ಲೀನ್ ಕಟ್ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದರಿಂದ ಬೇಬಿ ಬರೋವಂಥ ಚಾನ್ಸಸ್ಸು ತುಂಬಾ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಸೆಸ್ಸು ಅಂದರೆ ನೀವು ಲೀಫ್ನ ಕಲೆಕ್ಟ್ ಮಾಡಿಕೊಳ್ಳುವಂತಹ ಪ್ರಾಸೆಸ್ಸನ್ನು ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಆಮೇಲೆ ನೀವು ಎಲೆಗಳು ಕೂಡ ಎಲ್ಲ ನೀವು ಕಲೆಕ್ಟ್ ಮಾಡಿದ ಎಲೆಗಳು ಕೂಡ ವೇಸ್ಟ್ ಆಗಿಬಿಡ್ತವೆ. ಅದಕ್ಕೆ ಮೆಚೂರ್ಡ್ ಪ್ಲ್ಯಾಂಟಲ್ಲಿ ಮೆಚೂರ್ಡ್ ಲೀವ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಟ್ರೈ ಮಾಡಿ. ಇದು ನೋಡಿ, ನಾನು ನನ್ನ ಹತ್ರ ಇರುವಂತಹ ಸಕ್ಕಲೆಂಟ್ಸ್ ವೆರೈಟೀಸಿಂದ ಕಲೆಕ್ಟ್ ಮಾಡಿರುವಂತಹ ಎಲ್ಲ ಟೋಟಲ್ ಲೀವ್ಸು. ನಾನು ನಿಮ್ಗೆ ಹೇಳ್ದಂಗೆ ಫಸ್ಟು ನಾನು ಒಂದು 10 to 15 ಲೀವ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆದಮೇಲೆ ಈ ಒಂದು ಸಕ್ಕಲೆಂಟ್ ಪ್ರೊಪಗೇಷನ್ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಎಲ್ಲ ಎಲೆಗಳ ಕ್ಲೀನ್ ಕಟ್ ಆಗಿದೆ ಅಂತ ನಿಮಗೆ ಅನಿಸಿದ ಮೇಲೆ ಇದನ್ನು ಒಂದು ಕಲೆಕ್ಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸನ್ಲೈಟಲ್ಲಿ ಡ್ರೈ ಆಗೋದಕ್ಕೆ ಅಂತ ನೀವು ಒಂದು 2 ಡೇಸ್ ಬಿಡಬೇಕಾಗುತ್ತೆ. 2 ಡೇಸಲ್ಲಿ ಲೀಫ್ ಎಡ್ಜಸಲ್ಲಿ ನಿಮಗೆ ಒಂದು ಕೋಲಸ್ ಅಂತ ಒಂದು ಫಾರ್ಮ್ ಆಗುತ್ತೆ, ವೈಟ್ ಕಲರ್ದು ಒಂದು ಕ್ಲಿಯರ್ ಇಂಡಿಕೇಷನ್ ಆಗುತ್ತೆ. ಅದು ಹೇಗೆ ಅಂತ ಅದರಿಂದ ನಿಮಗೆ ಒಂದು ಪ್ಲ್ಯಾಂಟಿಂದ ರೂಟ್ಸ್ ಸ್ಟಾರ್ಟಪ್ ಆಗುತ್ತೆ. ಫಸ್ಟು ನೀವು ಅದನ್ನು ಕಲೆಕ್ಟ್ ಮಾಡಿಕೊಂಡು 2 ದಿನ ಏರ್ ಡ್ರೈಗೋಸ್ಕರ ಸನ್ಲೈಟಲ್ಲಿ ಇಂಡೈರೆಕ್ಟ್ ಸನ್ಲೈಟಲ್ಲಿ ನೀವು ಅದನ್ನು ಪ್ಲೇಸ್ ಮಾಡಿ, ಅದು ಎಲೆಗಳು ಸ್ಟಾರ್ಟಪ್ ಆಗೋಕ್ಕೆ, ಬೇರ್ಗಳು ಸ್ಟಾರ್ಟಪ್ ಆಗೋಕ್ಕೆ ಆಗುತ್ತೆ. ಇದು ನೋಡಿ, ನಾನು ಆಫ್ಟರ್ 2 ಡೇಸು ಒಂದು ನನ್ನ ದೊಡ್ಡ ಟ್ರೇನಲ್ಲಿ ಎಲ್ಲ ಎಲೆಗಳನ್ನು ಅರೇಂಜ್ ಮಾಡ್ತಾಯಿದ್ದೀನಿ. ಅರೇಂಜ್ ಮಾಡುವಾಗ ನೀವು ಅದಕ್ಕೆ ಬೇಬಿ ಗ್ರೋತ್ ಆಗೋದಕ್ಕೆ ಸ್ವಲ್ಪ ಜಾಗ ಬಿಡಬೇಕಾಗುತ್ತೆ. ನೀಟಾಗಿ ಪಾಟಿಂಗ್ ಸಾಯಿಲ್ ಹಾಕ್ಕೊಂಡು ಸ್ವಲ್ಪ ಜಾಗನ ಬಿಟ್ಟು ಅರೇಂಜ್ ಮಾಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕೋ ಆ ಥರ. ಮತ್ತು ಇಂಡೈರೆಕ್ಟ್ ಸನ್ಲೈಟಲ್ಲಿ ಪ್ಲೇಸ್ ಮಾಡಿ. ನೋಡಿ, ಈ ಥರ ಸ್ಪೇಸ್ ಬಿಟ್ಟು ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದು ನೋಡಿ, ನಾನು ನಿಮಗೆ ಹೇಳ್ದಂಗೆ ಫಸ್ಟ್ ಮಾಡಿದಂಥ ಎಕ್ಸ್ಪೆರಿಮೆಂಟ್ ರಿಸಲ್ಟು ಇದು. ನಾನು ಒಂದು 10-15 ಲೀವ್ಸನ್ನು ಪ್ರೊಪಗೇಷನಿಗೆ ಹಾಕಿದ್ದೆ. ಇದರಿಂದ ನನಗೆ ಒಂದು 1 ಮಂತ್ 1.5 ಮಂತಲ್ಲಿ ನನಗೆ ರಿಸಲ್ಟ್ ಬಂತು. ತುಂಬ ಕ್ಯೂಟಾಗಿ ಆ ಎಲೆಯ ಎಡ್ಜಸ್ಸಲ್ಲಿ ನನಗೆ ತುಂಬ ಚೆನ್ನಾಗಿ ಬೇಬೀಸ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ, 2-3 ಎಲೆಗಳನ್ನು ಬಿಟ್ಟು ಬಂದಿದೆ. ಏನಂತ ಹೇಳಿದ್ರೆ ಆ ಎಲೆಯಿಂದ ಏನು ಬೇಬೀಸ್ ಬರ್ತಾಯಿದೆ, ಆ ಎಲೆ ಇವಾಗ ಮದರ್ ಲೀಫ್ ಆಗಿ ಆ್ಯಕ್ಟ್ ಆಗುತ್ತೆ. ಆ ಎಲೆ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೂ ಮುಂಚೆ ನಮಗೆ ಬಂದಿರುವಂತಹ ಬೇಬೀಸು ಕಂಪ್ಲೀಟಾಗಿ ರೂಟ್ನ ಬಿಡಬೇಕು. ಮತ್ತು ಒಂದು ಸ್ವಲ್ಪ ಮೆಚೂರ್ಡ್ ಆಗಿದೆ ಅಂತ ಹೇಳಿದ ತಕ್ಷಣ ನಾವು ಅದನ್ನು ಆರಾಮಾಗಿ ಇಂಡಿವಿಜುವಲ್ ಪಾಟಲ್ಲಿ ಪ್ಲೇಸ್ ಮಾಡಿಕೊಂಡು ಬೆಳ್ಕೋಬೇಕಾಗುತ್ತೆ. ಇದು ನೋಡಿ, ಎಲ್ಲ ಎಲೆಗಳು ಸಹ ತುಂಬ ನೀಟಾಗಿ ಬಂದಿದೆ ನನಗೆ. ಇನ್ನು ಒಂದು 15 ಡೇಸ್ 1 ಮಂತ್ ಬಿಟ್ಟರೆ ನಿಮಗೆ ಇನ್ನೂ ತುಂಬ ಕ್ಲಿಯರಾಗಿ ಬೇಬೀಸ್ದು ಗ್ರೋತ್ ಆಗುತ್ತೆ. ಆ ನಂತರ ನೀವು ಇಂಡಿವಿಜುವಲ್ ಪಾಟಲ್ಲಿ ಪ್ಲೇಸ್ ಮಾಡ್ಕೋಬೋದು. ಇದು ನೋಡಿ,
ಇದನ್ನು ಆಲ್ಮೋಸ್ಟ್ 2 ಮಂತ್ಸ್ ಮೇಲಾಗಿದೆ. ಇದು ಈ ಥರ ಇಷ್ಟು ಲೆವೆಲ್ಗೆ ನೀವು ಬೆಳೆದಿದೆ ಅಂತ ಹೇಳುವಾಗ ನೀವು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ನೀವು ಪಾಟಿಗೆ ಹಾಕೋಬೋದು. ಆವಾಗ ಅದು ಇಂಡಿಪೆಂಡೆಂಟಾಗಿ ಗ್ರೋ ಆಗುತ್ತೆ. ಇದರಲ್ಲಿ ನೋಡಿ ಮದರ್ ಲೀಫನ್ನು ತೆಗೆದಿದ್ದೀನಿ ನಾನು. ಅಷ್ಟರಲ್ಲಿ ನಿಮಗೆ ಪ್ಲ್ಯಾಂಟು ತುಂಬ ಚೆನ್ನಾಗಿ ರೂಟಿಂಗ್ ಬಿಟ್ಟಿದ್ರೆ ಆ ಪ್ಲ್ಯಾಂಟ್ ಸರ್ವೈವ್ ಆಗೋದ್ರಲ್ಲಿ ಏನೂ ಡೌಟ್ಸ್ ಇಲ್ಲ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.